ನಮಸ್ಕಾರ ಸ್ನೇಹಿತರೆ. ಶಿವಮಹಾಪುರಾಣದ 6ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಭಾಗದಲ್ಲಿ ನಾವು ಪಾರ್ಥಿವ ಲಿಂಗಾರಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ. ಸೂತರು ಈ ರೀತಿ ಹೇಳತೊಡಗಿದರು. ಶೌನಕರೇ, ಪಾರ್ಥಿವ ಲಿಂಗಾರಾಧನೆಯನ್ನು ಸ್ತ್ರೀಯರು ಪುರುಷರು ಸಹ ಆರಾಧಿಸುವಂತಹುದು. ಇದನ್ನು ನೀರಿನಲ್ಲಿರುವ ಮಣ್ಣನ್ನು ತೆಗೆದುಕೊಂಡು ಅದರಲ್ಲಿ ಶ್ರೀಗಂಧದ ಪುಡಿಯನ್ನು ಹಾಲನ್ನು ಬೆರೆಸಿ ಸಾಧಕನು ತನ್ನ ಸ್ವಹಸ್ತದಿಂದ ವಿಗ್ರಹವನ್ನು ಮಾಡಬೇಕು. ಅಂಗ ಪ್ರತ್ಯಂಗಗಳಿಂದಲೂ ಸಮಸ್ತ ಆಯುಧಗಳಿಂದಲೂ ಪದ್ಮಾಸನಸ್ಥರಾಗಿ ಕುಳಿತಿರುವಂತೆ ಆ ಪ್ರತಿಮೆಯನ್ನು ಕೆತ್ತಬೇಕು. ಆ ರೀತಿ ಕೆತ್ತಿದ ವಿನಾಯಕ, ಗೌರಿ, ಶಕ್ತಿ ವಿಗ್ರಹಗಳನ್ನು ಪಾರ್ಥಿವ ಲಿಂಗವನ್ನು ಷೋಡೋಪಚಾರಗಳೊಂದಿಗೆ ಅರ್ಚನೆ ಮಾಡಬೇಕು. ಅವುಗಳನ್ನು ಅಭಿಷೇಕಿಸುವಾಗ ನೀರನ್ನು ಧಾರೆಯಾಗಿ ಹಾಕಬೇಕಾಗಿಲ್ಲ. ಆ ರೀತಿ ನೀರನ್ನು ಹಾಕಿದರೆ ಪಾರ್ಥಿವ ಪ್ರತಿಮೆಗಳು ಬಿಚ್ಚಿಕೊಳ್ಳುತ್ತವೆ. ಅದರಿಂದ ಅಭಿಷೇಕದ ಮಂತ್ರವನ್ನು ಓದುತ್ತಾ ಹೂವುಗಳಿಂದ ಅಭಿಷೇಕ ದ್ರವವನ್ನು ಪ್ರೋಕ್ಷಣೆ ಮಾಡಬೇಕು. ಅಕ್ಕಿಯ ಅನ್ನವನ್ನು ನೈವೇದ್ಯವನ್ನಾಗಿ ಇಡಬೇಕು. ಸದಾಶಿವನಿಗೆ ಅಭಿಷೇಕವನ್ನು ಮಾಡಿದರೆ ಚಿತ್ತಶುದ್ಧಿಯುಂಟಾಗುತ್ತದೆ. ಗಂಧವನ್ನು ಅರ್ಪಿಸಿದರೆ ಸುಕೃತವು ವೃದ್ಧಿಯಾಗುತ್ತದೆ. ನೈವೇದ್ಯದಿಂದ ದೀರ್ಘಾಯುಷ್ಯ ಉಂಟಾಗುತ್ತದೆ. ಧೂಪಾಗ್ರಹದಿಂದ ಧನವೃದ್ಧಿ ಉಂಟಾಗುತ್ತದೆ. ದೀಪ ಪ್ರದರ್ಶನದಿಂದ ಬುದ್ಧಿಬಲ, ತಾಂಬೂಲ ಸಮರ್ಪಣೆಯಿಂದ ಸುಖರಾಗಗಳು ಅಭಿವೃದ್ಧಿ ಹೊಂದುತ್ತವೆ. ಆದ್ದರಿಂದಲೇ ಶಕ್ತಿ ಮೀರಿಯೇ ಅಲ್ಲದೆ ತಮ್ಮ ತಾಕತ್ತಿಗೆ ಮೀರಿದ ಕೆಲಸವನ್ನಾದರೂ ಸರಿ ಆ 6 ಕೆಲಸಗಳನ್ನು ಮಾತ್ರ ಮಾಡಬೇಕು. ಇನ್ನು ಶಿವಪೂಜಾ ನಂತರ ನಮಸ್ಕಾರ ಜಪವನ್ನು ಮಾಡಬೇಕು. ಶ್ರಾವಣ, ಭಾದ್ರಪದ ಮಾಸಗಳಲ್ಲಿ ಬರುವ ಶುಕ್ರವಾರಗಳಂದು, ಚೌತಿ ತಿಥಿ, ಶತಭೀಷ ನಕ್ಷತ್ರದಲ್ಲಿಯೂ, ಧನುರ್ಮಾಸದಲ್ಲಿನ ಒಟ್ಟು 100 ದಿನಗಳಲ್ಲಿ ಸಹಸ್ರ ಸಲದಂತೆ ವಿನಾಯಕನನ್ನು ಅರ್ಚನೆ ಮಾಡುವುದರಿಂದ ಲೌಕಿಕವಾದ ಬಯಕೆಗಳೆಲ್ಲವೂ ನೆರವೇರುತ್ತವೆ. ನಮ್ಮ ಬಯಕೆಗಳು ನೆರವೇರುವುದಕ್ಕಾಗಿ ಮಾಡುವ ಕ್ರಿಯೆಯಾದ್ದರಿಂದ ಇದನ್ನು ಪೂಜೆ ಎಂದು ಕರೆಯುತ್ತಾರೆ. ನಿತ್ಯ ನಿಮಿತ್ತವಾದಂತಹ ಕರ್ಮಗಳು ಸ್ವಲ್ಪ ಕಾಲಕ್ಕೆ ಫಲಿಸುತ್ತವೆ. ಕಾಮ್ಯ ಕರ್ಮಗಳನ್ನು ಯಥಾರೀತಿಯಾಗಿ ಆಚರಿಸಿದರೆ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತವೆ. ಪ್ರತಿ ದ್ವಾದಶಿಯಂದು ವಿಷ್ಣುವನ್ನು ಆರಾಧಿಸಿದರೆ ಸಂಪತ್ಕರ. ಕರ್ಕಾಟಕ ಮಾಸದಲ್ಲಿ ಸೋಮವಾರದಂದು ನವಮಿ ಗಳಿಗೆಯಲ್ಲಿಯೂ, ಮೃಗಶಿರ ನಕ್ಷತ್ರದಲ್ಲಿ ಅಮ್ಮನವರನ್ನು ಸೇವಿಸಿದರೆ ಸರ್ವೈಶ್ವರ್ಯ ಭೋಗಗಳು ಪ್ರಾಪ್ತಿಯಾಗುತ್ತವೆ. ಅಶ್ವಯುಜ ಶುದ್ಧ ನವಮಿ ದೇವಿ ಪೂಜೆಗೆ ತುಂಬಾ ಶ್ರೇಷ್ಠವಾದದ್ದು. ಭಾನುವಾರದಂದು ಪ್ರತಿ ಚತುರ್ದಶಿ ಆರ್ಧ ನಕ್ಷತ್ರದಲ್ಲಿ ಶಿವಾರಾಧನೆ ಮಾಡಿದರೆ ಶೀಘ್ರ ಫಲವನ್ನು ಕೊಡುತ್ತವೆ. ಮುಖ್ಯವಾಗಿ ಮಾಘ ಮಾಸ ಬಹುಳ ಚತುರ್ದಶಿ ಮಹಾಶಿವರಾತ್ರಿ ಎಂದು ಶಿವಾರಾಧನೆ ಮಾಡಿದರೆ ಎಲ್ಲ ವಿಧದ ಅಪಮೃತ್ಯುಗಳು ತೊಲಗಿ ಹೋಗುತ್ತವೆ. ಆಯುಷ್ಯು ಹೆಚ್ಚುತ್ತದೆ. ಶ್ರೇಷ್ಠ ಮಾಸದಲ್ಲಿಯೂ ಮಾರ್ಗಶಿರ ಮಾಸದಲ್ಲಿಯೂ ಷೋಡಶೋಪಚಾರಯುತ ಶಿವಾರಾಧನೆಯು ಭೋಗ ಮೋಕ್ಷಪ್ರದವಾದುದು. ಕಾರ್ತೀಕ ಮಾಸದಲ್ಲಿ ದೇವತಾರಾಧನೆಯು ತಪೋದಾನ ಹೋಮಾದಿಗಳನ್ನು ನಕ್ತ ಭೋಜನಾದಿ ನಿಯಮಗಳು ಮುಖ್ಯವಾದವು. ಬ್ರಾಹ್ಮಣರಿಗೆ ಊಟವನ್ನು ಕೊಡುವುದು ಶ್ರೇಯೋದಾಯಕ. ಕಾರ್ತೀಕ ಮಾಸದಲ್ಲಿ ಕಪರ್ದಿನಿಯನ್ನು ಆರಾಧಿಸಿದರೆ ಸರ್ವ ವ್ಯಾಧಿಗಳು ನಿವಾರಣೆಯಾಗುತ್ತವೆ. ಭೂತ ಪ್ರೇತ ಪಿಶಾಚಾದಿಗಳ ಕಾಟವು ತೊಲಗಿ ಹೋಗುತ್ತದೆ. ಕಾರ್ತೀಕ ಮಾಸ ಭಾನುವಾರದಂದು ಸೂರ್ಯಾರಾಧನೆ ಮಾಡಿದಲ್ಲಿ ಎಣ್ಣೆಯಿಂದ ನೆನೆಸಿದ ಬತ್ತಿಗಳನ್ನು ದಾನ ಮಾಡುವುದರಿಂದ ಕುಷ್ಠರೋಗ ಮುಂತಾದ ಭಯಂಕರವಾದ ವ್ಯಾಧಿಗಳು ಸಹ ನಿವಾರಣೆಯಾಗುತ್ತವೆ. ಅದೇ ದಿನದಂದು ಕರಕ್ಕಾಯಿ, ಕರಿಮೆಣಸು, ಹೊಸ ಬಟ್ಟೆಗಳು, ಹಾಲು ಇತ್ಯಾದಿ ದಾನ ಮಾಡಿದರೂ ಅಥವಾ ಒಬ್ಬ ಬ್ರಾಹ್ಮಣ ಬಾಲಕನಿಗೆ ಉಪನಯನವನ್ನು ಮಾಡಿದರೂ ಕ್ಷಯವಾದಿ ನಿವಾರಣೆಯಾಗುತ್ತದೆ. ಸಾಸಿವೆ ದೀಪವನ್ನು ದಾನ ಮಾಡಿದರೆ ಅಪಸ್ಮಾರ ವ್ಯಾಧಿಯು ಹರಿಸುತ್ತದೆ. ಎಂತಹ ದರಿದ್ರವಾದರೂ ಸರಿ ಕೃತಿಕಾ ನಕ್ಷತ್ರದಲ್ಲಿ ಕೂಡಿದ ಸೋಮವಾರದಂದು ಶಿವಾರಾಧನೆ ಮಾಡುವುದರಿಂದ ದರಿದ್ರವು ನಾಶವಾಗುತ್ತದೆ ಹಾಗೂ ಸಂಪತ್ತು ಅಭಿವೃದ್ಧಿಯಾಗುತ್ತದೆ. ಕೃತಿಕಾ ನಕ್ಷತ್ರಯುತ ಭಾನುವಾರದಂದು ಕುಮಾರಸ್ವಾಮಿಯನ್ನು ಆರಾಧಿಸುವುದು, ದೀಪ, ಗಂಟೆಗಳನ್ನು ದಾನ ಮಾಡುವುದರಿಂದ ಅತಿ ಬೇಗನೆ ವಾಕ್ ಸಿದ್ಧಿಯುಂಟಾಗುತ್ತದೆ. ಕೃತಿಕಾ ನಕ್ಷತ್ರದಲ್ಲಿ ಕೂಡಿದ ಬುಧವಾರದಂದು ವಿಷ್ಣುವನ್ನು ಆರಾಧಿಸಿ ಮೊಸರನ್ನವನ್ನು ದಾನ ಮಾಡಿದರೆ ಸತ್ ಸಂತಾನವು ಉಂಟಾಗುತ್ತದೆ. ಕೃತಿಕಾ ನಕ್ಷತ್ರದಲ್ಲಿ ಕೂಡಿದ ಗುರುವಾರ ಬ್ರಹ್ಮನನ್ನು ಸೇವಿಸಿ ಜೇನುತುಪ್ಪ, ತುಪ್ಪ, ಚಿನ್ನವನ್ನು ದಾನ ಮಾಡಿದರೆ
ಸಮಸ್ತವಾದ ಸುಖ ಸೌಭಾಗ್ಯ ಭೋಗಗಳು ವೃದ್ಧಿಯನ್ನು ಹೊಂದುತ್ತವೆ. ಕೃತಿಕ ನಕ್ಷತ್ರಯುತ ಶುಕ್ರವಾರದಂದು ವಿನಾಯಕನನ್ನು ಆರಾಧಿಸಿ ಸುಗಂಧ ಪುಷ್ಪಗಳನ್ನು ಅನ್ನದಾನವನ್ನು ಆಚರಿಸಿದವರಿಗೆ ಬೇಡಿದ ಬಯಕೆಗಳು ನೆರವೇರುತ್ತವೆ. ಸಂತಾನ ಸಂಕಲ್ಪದೊಂದಿಗೆ ಆರಾಧಿಸಿ ಬೆಳ್ಳಿ ಬಂಗಾರವನ್ನು ದಾನ ಮಾಡಿದರೆ ಸ್ತ್ರೀಯು ಪುತ್ರವತಿಯಾಗುತ್ತಾಳೆ. ದೇವತೆಗಳನ್ನು, ತ್ರಿಮೂರ್ತಿಗಳನ್ನು, ಧನ್ವಂತರಿಯನ್ನು, ಅಶ್ವಿನಿ ದೇವತೆಗಳನ್ನು ಆರಾಧಿಸಿದರೆ ರೋಗಗಳು, ಅಪಮೃತ್ಯು, ಭಯಗಳು ನಾಶವಾಗುತ್ತವೆ. ಅಲ್ಲದೆ ತತ್ಕ್ಷಣವೇ ಆರೋಗ್ಯ ಉಂಟಾಗುತ್ತದೆ. ಉಪ್ಪು, ಶುಂಠಿ, ನೀರು, ಕಬ್ಬಿಣ, ಹಿಪ್ಪಲಿ, ಉದ್ದು, ಕರಿಮೆಣಸು, ಕಳ್ಳೆಣ್ಣೆಗಳಂತಹ ಕಠಿಣ ವಸ್ತುಗಳನ್ನು ದಾನ ಮಾಡುವುದರಿಂದ ಸ್ವರ್ಗ ಪ್ರಾಪ್ತಿ ಉಂಟಾಗುತ್ತದೆ. ಧನುರ್ಮಾಸದಲ್ಲಿ ಮುಂಜಾನೆ ಶಿವವೈಷ್ಣವಾದಿ ದೇವತೆಗಳನ್ನು ಪೂಜಿಸಿ ಅಕ್ಕಿ ಅನ್ನವನ್ನು ದಾನ ಮಾಡುವುದರಿಂದ ಪಾಪಕ್ಷಯ, ಆರೋಗ್ಯ, ಧರ್ಮವೃದ್ಧಿ, ಇಹಪರ ಮಹಾಭೋಗಗಳು ಉಂಟಾಗುತ್ತವೆ ಎಂದು ಸೂತ ಮಹರ್ಷಿಗಳು ಶೌನಕಾದಿ ಮುನಿಗಳಿಗೆ ಹೇಳಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದರು. ಮುನಿಗಳು ಸೂತರೊಂದಿಗೆ ಶಿವಾರಾಧನೆಯ ಬಗ್ಗೆ ನಮಗೆ ತಿಳಿಯದೇ ಇರುವಂತಹ ವಿಷಯಗಳನ್ನು ಹೇಳಿ ನಮ್ಮನ್ನು ಧನ್ಯರನ್ನಾಗಿ ಮಾಡಿದ್ದೀರಾ. ಅದೇ ರೀತಿ ಪ್ರಣವ ಪಂಚಾಕ್ಷರಿ ಮಂತ್ರಗಳನ್ನು ಸಹ ಹೇಳಿ ಮಹರ್ಷಿ ಎಂದು ಕೋರಿದ್ದರು. ಸೂತರು ಈ ಕೆಳಗಿನ ರೀತಿಯಲ್ಲಿ ಹೇಳಲಾರಂಭಿಸಿದರು. ಮಹರ್ಷಿಗಳೇ, ಪ್ರ ಪ್ಲಸ್ ನವ ಪ್ರಣವವಾಗಿದೆ. ಪ್ರಕೃತಿಯಿಂದ ಜನಿಸಿದ ಸಂಸಾರವೆಂಬ ಸಮುದ್ರವನ್ನು ದಾಟುವ ನವ ಅಂದರೆ ಸೂಕ್ಷ್ಮವಾದ ನೌಕೆ ಎಂದರ್ಥ. ಇನ್ನು ಪ್ರಣವದಲ್ಲಿ 2 ವಿಧಗಳು. ಅವು ಸ್ಥೂಲ, 2 ಸೂಕ್ಷ್ಮ. ಸೂಕ್ಷ್ಮವೆಂದರೆ ಒಂದೇ ಅಕ್ಷರ, ಸ್ಥೂಲವೆಂದರೆ 5 ಅಕ್ಷರಗಳಲ್ಲಿರುತ್ತದೆ. ಜೀವನದ ಮುಕ್ತಿಗೆ ಸೂಕ್ಷ್ಮ ಪ್ರಣವವೇ ವಿಧಾಯಕ. 36 ಕೋಟಿಗಳ ಸೂಕ್ಷ್ಮ ಪ್ರಣವ ಜಪದಿಂದ ಅದೇ ಜನ್ಮದಲ್ಲಿಯೇ ಶಿವಯೋಗವು ಸಿದ್ಧಿಸುತ್ತದೆ. ಗೃಹಸ್ಥರಾಗಿ ಶಿವೋಪಾಸಕರಾದವರಿಗೆ ಪಂಚಾಕ್ಷರಿಯೇ ಸ್ಥೂಲ ಪ್ರಣವವಾಗುತ್ತದೆ. ಈ ಗೃಹಸ್ಥ ಯೋಗದಲ್ಲಿ 1 ಕ್ರಿಯಾಯೋಗ, 2 ತಪೋಯೋಗ, 3 ಜಪಯೋಗ ಎಂಬ 3 ವಿಧಗಳು. 10 ಜನ ಕ್ರಿಯಾ ಯೋಗಗಳಿಗಿಂತಲೂ ಒಬ್ಬ ತಪಯೋಗಿ, 10 ಜನ ತಪಯೋಗಿಗಳಿಗಿಂತಲೂ ಒಬ್ಬ ಜಪಯೋಗಿ ಅತ್ಯುತ್ತಮರೆಂದು ತಿಳಿದುಕೊಳ್ಳಬೇಕು. ನಂತರ ಸೂತರು ಬಂಧ ಮೋಕ್ಷದ ಬಗ್ಗೆ ಹೇಳತೊಡಗಿದರು. ಪ್ರಕೃತಿ, ಬುದ್ಧಿ, ತ್ರಿಗುಣಾತ್ಮಕವಾದ ಅಹಂಕಾರ, ಪೃಥ್ವಿವ್ಯಾಧಿ, ಪಂಚಭೂತಗಳಿಗೆ ಸೇರಿದ ಸನ್ಮಾತ್ರಗಳು ಎಂಬಂತಹ ಈ 8 ವಿಧಗಳಿಂದ ಏರ್ಪಡುವುದೇ ಬಂಧನ. ಅವುಗಳಿಗೆ ಕಟ್ಟು ಬಿದ್ದಿರುವವನೇ ಬದ್ಧನು. ಆ 8ನ್ನು ವಶಪಡಿಸಿಕೊಂಡವನೇ ಮುಕ್ತನು. ಜೀವಿಯು ತಾನು ಮಾಡಿದ ಸುಕೃತ ದುಷ್ಕೃತ್ಯ ಕರ್ಮಗಳಿಂದ ಕಟ್ಟುಬಿದ್ದವನಾಗಿ ಸ್ಥೂಲ ಸೂಕ್ಷ್ಮ ಕಾರಣಗಳಿಂದ ದೇಹತ್ರಯೀಕೃತ ಕರ್ಮಾನುಸಾರವಾಗಿ ಸಂಸಾರ ಚಕ್ರದಲ್ಲಿ ಬಿದ್ದು ಪರಿಭ್ರಮಿಸುತ್ತಿರುತ್ತಾನೆ. ಪ್ರಕೃತ್ಯಾದಿಗಳು ಮಹಾಚಕ್ರ. ಶಿವನೊಬ್ಬನೇ ಪ್ರಕೃತಿಗೆ ಅತೀತನೆಂದು ತಿಳಿದು ಈ ಚಕ್ರ ಭ್ರಮಣೆಯಿಂದ ಹೊರಬೀಳುವುದಕ್ಕಾಗಿ ಏತತ್ ಚಕ್ರವರ್ತಿಯಾದ ಶಿವನನ್ನು ಆಶ್ರಯಿಸಬೇಕು. ತದನಂತರ ಶಿವಾನುಗ್ರಹವು ಲಭಿಸುತ್ತದೆ. ನಿಜಕ್ಕೂ ನಿಷ್ಪ್ರಹನು, ಪರಿಪೂರ್ಣನು ಆದ ಆತನಿಗೆ ಈ ಪೂಜೆಗಳನ್ನು, ಪುರಸ್ಕಾರಗಳನ್ನು ಮಾಡುವ ಅಗತ್ಯವಿಲ್ಲ. ಆದರೆ ಮಾಡಬೇಕು. ಏಕೆಂದರೆ ಸಹಜವಾಗಿ ಸಾಂಬನು ಪ್ರಕೃತಿಗೆ ಅತೀತನೇ. ಆದರೂ ಸಹ ಈ ರೀತಿ ತನ್ನನ್ನೇ ನಂಬಿಕೊಂಡು ಆರಾಧಿಸುವವರ ಮೇಲೆ ನಿಷ್ಕಲನಾಗಿಯೇ ಅಲ್ಲದೆ ಸಕಲನಾಗಿಯೂ ಅನುಗ್ರಹಿಸುತ್ತಾನೆ. ಆ ಅನುಗ್ರಹವು ಲಭಿಸಿದ್ದೇ ಆದರೆ ಪ್ರಕೃತ್ಯಾದಿಗಳು ನಮ್ಮ ವಶವಾಗುತ್ತವೆ. ಮೊದಲಿಗೆ ಕರ್ಮಾದಿಗಳು, ಅವುಗಳಿಂದ ದೇಹಾದಿಗಳು ವಶವಾಗುತ್ತವೆ. ಅಂತಹವರಿಗೆ ಸಾಲೋಕ್ಯವು ಲಭಿಸುತ್ತದೆ. ತದನಂತರ ಸನ್ಮಾತ್ರಗಳು ಒಳಪಡುತ್ತವೆ. ಆ ಸ್ಥಾಯಿಯವರೆಗೆ ಸಾಮೀಪ್ಯತೆಯು ಸಿದ್ಧಿಸುತ್ತದೆ. ಅನಂತರ ಕ್ರಮದಲ್ಲಿ ಅಹಂಕಾರ ನಾಶನದಿಂದ ಬುದ್ಧಿ ವಶೀಕರಿಸಲ್ಪಡುತ್ತದೆ. ಅಂದರೆ ಚಿತ್ತವೃತ್ತಿ ನಿರೋಧಕತೆಯು ಸಿದ್ಧಿಸುತ್ತದೆ. ಆ ರೀತಿ ಸಿದ್ಧಿಸಿದವನನ್ನು ಯೋಗಿ ಎನ್ನುತ್ತಾರೆ. ಇತರರನ್ನು ಯೋಗಿಗಳೆನ್ನುವುದು ನಾಯಿಯನ್ನು ಸಾಮಜವೆಂದಂತೆಯೇ ಆಗುತ್ತದೆ. ಅಂತಹ ಶಕ್ತಿಯು ಯೋಗಿ ವಾಚ್ಯರು, ಚಿತ್ತವೃದ್ಧಿ ನಿರೋಧನ ಸಿದ್ಧಿಗಳು ಆದಂತಹವರಿಗೆ ಲಭಿಸುತ್ತದೆ. ಸಾರೂಪ್ಯ ಮೋಕ್ಷವೆಂದರೆ
ಅವರು ಅಪ್ಪಟ ಶಿವರೂಪಗಳಾಗುತ್ತಾರೆಂದರ್ಥ. ಮಹಾಶಿವನ ದಿವ್ಯಾನುಗ್ರಹದಿಂದ ಪ್ರಕೃತಿಯನ್ನು ವಶೀಕರಿಸಿಕೊಂಡಂತಹವರು ಸಾಯುಜ್ಯ ಮೋಕ್ಷವನ್ನು ಪಡೆಯುವರು. ಆದ್ದರಿಂದ ಶಿವಾರಾಧನೆಯನ್ನು ಹೊರತುಪಡಿಸಿದರೆ ಬಂಧ ವಿಮುಕ್ತಿಗೆ ಬೇರೆ ಮಾರ್ಗವಿಲ್ಲ. ಚರಲಿಂಗಗಳೆಲ್ಲಕ್ಕೂ ಶ್ರೇಷ್ಠವಾದ ರಸಲಿಂಗವು ಬ್ರಾಹ್ಮಣರಿಗೆ ಸರ್ವಾಭೀಷ್ಟಪ್ರದವಾದುದು. ಕ್ಷತ್ರಿಯರಿಗೆ ಬಾಣಲಿಂಗವು ಮಹಾ ಸಾಮ್ರಾಜ್ಯ ಸಿದ್ಧಿಯನ್ನುಂಟು ಮಾಡುತ್ತದೆ. ಸುವರ್ಣಲಿಂಗವು ವೇಶ್ಯರ ಪಾಲಿನ ಸಂಪತ್ತಿನ ಸನ್ನಿಧಿ. ಶಿವಲಿಂಗಾರಾಧನೆಯು ಶೂದ್ರರನ್ನು ಶುದ್ಧರನ್ನಾಗಿಸುತ್ತದೆ. ಸ್ಫಟಿಕಲಿಂಗ, ಬಾಣಲಿಂಗಗಳೆರಡು ಸರ್ವ ವರ್ಣಗಳಿಗೆ ಪೂಜ್ಯವು. ಒಂದು ವೇಳೆ ಆಯಾ ವರ್ಣಗಳವರಿಗೆ ವಿಧಿಸಲ್ಪಟ್ಟ ಶಿವಲಿಂಗಗಳು ಲಭಿಸದೇ ಇದ್ದಾಗ ತಮಗಿಂತಲೂ ಮೇಲ್ತರಗತಿಯ ಲಿಂಗವನ್ನು ಸೇವಿಸಬಹುದು. ಇನ್ನು ಪುಣ್ಯ ಸ್ತ್ರೀಯರಿಗೆ ಪಾರ್ಥಿವಲಿಂಗ, ವಿಧವೆಯರಿಗೆ ಸ್ಫಟಿಕಲಿಂಗಗಳು ಒಳ್ಳೆಯದೆಂದು ಹೇಳುತ್ತಾರೆ. ಆದರೆ ಸ್ತ್ರೀಯರು ಯಾವುದೇ ಸ್ಥಿತಿಯಲ್ಲಿದ್ದರೂ, ಯಾವುದೇ ವಯಸ್ಸಿನಲ್ಲಿದ್ದರೂ, ಯಾವ ಸ್ಥಾಯಿಯವರೇ ಆದರೂ, ಯಾವುದೇ ವರ್ಗದವರಾದರೂ ಸರಿ, ಸ್ಫಟಿಕಲಿಂಗವೇ ಸರ್ವಶ್ರೇಯಸ್ಕರವೆಂದು ಹೇಳಲ್ಪಡುತ್ತದೆ. ಸಂಸಾರ ಮಗ್ನನಾದವನು ಪೀಠದಲ್ಲಿ ಲಿಂಗವನ್ನು ಅಭಿಷೇಕಿಸಿ ಶಾಲ್ಯವನ್ನು ನಿವೇದಿಸಿ ಪೂಜಾ ನಂತರ ಸಂಪುಟದಲ್ಲಿ ದೇವತಾ ಮಂದಿರದಲ್ಲಿಡಬೇಕು. ನಿಷಿದ್ಧ ಕರ್ಮಗಳಿಂದ ನಿವೃತ್ತಿಯಾಗಿರುವವರು ಗುರುದತ್ತವೂ ಸೂಕ್ಷ್ಮವೂ ಆದ ಶಿವಲಿಂಗವನ್ನು ಎಡಗೈನ ಅಂಗೈಯಲ್ಲಿಟ್ಟುಕೊಂಡು ಆರಾಧಿಸಿ ತಾವು ತಿನ್ನುವ ಆಹಾರವನ್ನು ಮೊದಲು ಶಿವನಿಗೆ ನಿವೇದನೆಯನ್ನು ಮಾಡಿ ಅನಂತರ ಲಿಂಗಗಳನ್ನು ತಲೆಯ ಮೇಲಾಗಲಿ ಕಂಠದಲ್ಲಾಗಲಿ ಯುಕ್ತ ಸ್ಥಾನದಲ್ಲಿ ಧರಿಸಬೇಕು. ಎಲೈ ಶೈವಜ್ಞಾನ ಜಿಜ್ಞಾಸರೆ, ವ್ಯಾಸೋಕ್ತವಾಗಿ ನನಗೆ ಲಭಿಸಿದ ಶ್ರೇಯೋ ಮಾರ್ಗ ಜ್ಞಾನವನ್ನು ನಿಮಗೆ ವಿಜ್ಞಾಪಿಸಿಕೊಂಡಿದ್ದೇನೆ. ಇದನ್ನು ತಿಳಿದುಕೊಂಡವರು ಶಿವಾನುಗ್ರಹಕ್ಕೆ ಪಾತ್ರರಾಗಲಿ ಎಂದು ಹೇಳಿ ಸೂತರು ಅಲ್ಲಿಗೆ ನಿಲ್ಲಿಸಿ ವಿಶ್ರಮಿಸಿದರು. ಈಗ ಪಾರ್ಥಿವ ಲಿಂಗಾರಾಧನೆಯ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೂತ ಮಹರ್ಷಿಗಳು ಋಷಿಗಳ ಕೋರಿಕೆಯಂತೆ ಪಾರ್ಥಿವ ಲಿಂಗದ ಬಗ್ಗೆ ಹೇಳಲಾರಂಭಿಸಿದರು. ಮಹಾತ್ಮರೇ, ಶಿವಲಿಂಗಗಳಿಗೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು ಈ ಪಾರ್ಥಿವ ಲಿಂಗ. ಇದರ ಆರಾಧನೆಯಿಂದಲೇ ಬ್ರಹ್ಮ, ವಿಷ್ಣು, ಇಂದ್ರಾದಿ ದೇವತೆಗಳು, ನಾಗ, ಗಂಧರ್ವ, ದಾನವ ಸಂತತಿಯರೆಲ್ಲರೂ ಕೃತಾರ್ಥರಾಗಿದ್ದಾರೆ. ಕೃತಯುಗದಲ್ಲಿ ರತ್ನಮಯ ಲಿಂಗ, ತ್ರೇತಾಯುಗದಲ್ಲಿ ಚಿನ್ನದ ಲಿಂಗ, ದ್ವಾಪರ ಯುಗದಲ್ಲಿ ರಸಲಿಂಗ, ಕಲಿಯುಗದಲ್ಲಿ ಪಾರ್ಥಿವಲಿಂಗ ಮಹಾ ಉತ್ಕೃಷ್ಟಗಳಾಗಿ ತಿಳಿಯಲ್ಪಡುತ್ತಿವೆ. ಪಾರ್ಥಿವ ಲಿಂಗಾರಾಧನೆಯಿಂದ ಆರೋಗ್ಯ, ಆಯುಷ್ಯಾದಿ ಸಂಪತ್ತು, ಸದ್ಬುದ್ಧಿಗಳೇ ಅಲ್ಲದೆ ನಮ್ಮ ಮನಸ್ಸಿನಲ್ಲಿರುವಂತಹ ಬಯಕೆಗಳು ಸಿದ್ಧಿಸುತ್ತವೆ. ಈ ಪಾರ್ಥಿವ ಲಿಂಗದ ನಿರ್ಮಾಣದಲ್ಲಿ ಪಂಚಸೂತ್ರ ವಿಚಾರದ ಅವಶ್ಯಕತೆ ಇಲ್ಲ. ಪಾರ್ಥಿವ ಲಿಂಗವನ್ನು ಅಖಂಡವಾಗಿ ನಿರ್ಮಿಸಬೇಕು. ಯಾವಾಗಲೂ ಸಹ ಚರಲಿಂಗವು ಅಖಂಡವಾಗಿಯೇ, ಅಂದರೆ ಪಾಣಿಪಟ್ಟ ಪಿಂಡಗಳೆರಡು ಬೇರೆ ಬೇರೆಯಲ್ಲದೆ ಒಂದಾಗಿಯೇ ಇರಬೇಕು. ಪ್ರತಿಷ್ಠಿತ ಲಿಂಗವು ಮಾತ್ರ ದ್ವಿಖಂಡವಾಗಿರಬೇಕು. ಲಿಂಗ ವೇದಿಕೆ ಮಹಾವಿದ್ಯಲಿಂಗವೇ ಮಹಾದೇವನೆಂದು ಭಾವಿಸಬೇಕು. ಮಂದಿರಗಳಲ್ಲಿರುವ ಅಖಂಡ ಲಿಂಗವನ್ನಾಗಲಿ ಚರಲಿಂಗಗಳಲ್ಲಿ ದ್ವಿಖಂಡ ಲಿಂಗವನ್ನಾಗಲಿ ಆರಾಧಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲವೆಂಬುದನ್ನು ಮರೆಯಬಾರದು. ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನಾದಿಗಳನ್ನು ಮಾಡಿ ಅನಂತರ ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿ ಪರಿಶುದ್ಧವಾದ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಅದರಲ್ಲಿ ಶ್ರೀಗಂಧವನ್ನು ಬೆರೆಸಿ ಶುಚಿಯಾದ ಸ್ಥಳದಲ್ಲಿ ನೀರಿನಿಂದ ನೆನೆಸಿ ವೇದಿಕೆಯೊಂದಿಗೆ ಪಿಂಡವನ್ನು ನಿರ್ಮಿಸಬೇಕು. ಶಿವಪಂಚಾಕ್ಷರಿ ಮಂತ್ರಗಳೊಂದಿಗೆ ಪೂಜಾ ದ್ರವ್ಯಾದಿಗಳ ಮೇಲೆ ಜಲವನ್ನು ಪ್ರೋಕ್ಷಣೆ ಮಾಡಬೇಕು. ಬೂರಸಿ ಮಂತ್ರಗಳೊಂದಿಗೆ ಸ್ಥಳ ಶುದ್ಧಿಯನ್ನು, ಅಪೋಸ್ಮಾನ್ ಮಂತ್ರದೊಂದಿಗೆ ಜಲ ಸಂಸ್ಕಾರ, ನಮಸ್ತೆ ರುದ್ರ ಮಂತ್ರದೊಂದಿಗೆ ಪಟಿಕಾಬಂಧನ, ನಮ ಶಂಭವೇ ಮಂತ್ರದೊಂದಿಗೆ ಪಂಚಾಮೃತ ಪ್ರೋಕ್ಷಣೆ, ನಮೋ ನೀಲಗ್ರೀವಾಯ ಮಂತ್ರದೊಂದಿಗೆ ಪ್ರತಿಷ್ಠಾಪನೆ, ರುದ್ರಾಯ ಮಂತ್ರದೊಂದಿಗೆ ಆಸನ ಸಮರ್ಪಣೆ, ಮಾನೋ ಮಹಾಂತ ಮಂತ್ರದೊಂದಿಗೆ ಆವಾಹನ, ಯಾತೆ ರುದ್ರ ಮಂತ್ರದೊಂದಿಗೆ ಉಪವೇಶನ, ಯಾಮಿಷುಂ ಮಂತ್ರದೊಂದಿಗೆ ನ್ಯಾಸಂ, ಅದ್ಯವೋ
ಚತ್ ಮಂತ್ರಪೂರ್ವಕವಾಗಿ ಆದಿವಾಸ, ಅಸೌ ಜೀವ ಮಂತ್ರದೊಂದಿಗೆ ದೇವತಾನ್ಯಾಸ, ಅಸೌ ಯೋವ ಸರ್ಪತಿಯೊಂದಿಗೆ ಉಪಸರ್ಪಣ, ನಮೋಸ್ತು ನೀಲಗ್ರೀವಾಯ ಮಂತ್ರದೊಂದಿಗೆ ಪಾದ್ಯ ಸಮರ್ಪಣೆ, ರುದ್ರ ಗಾಯತ್ರಿಯೊಂದಿಗೆ ಅರ್ಘ್ಯ, ತ್ರಯಂಬಕ ಮಂತ್ರದೊಂದಿಗೆ ಅಚಮನೀಯ, ವಯ ಪೃಥಿವ ಮಂತ್ರಯುಕ್ತವಾಗಿ ಕ್ಷೀರಾಭಿಷೇಕ, ದಧಿಕ್ರಾವಣ್ಣಯೊಂದಿಗೆ ದಧಿ ಸ್ನಾನಾಮೃತ, ಘೃತಯಾವ ಮಂತ್ರದೊಂದಿಗೆ ಘೃತ ಸ್ನಾನ, ಮಧುವಾತ ಮಂತ್ರದೊಂದಿಗೆ ಮಧುಸ್ನಾನ, ಸ್ವಾಧು ಪವಸ್ವ ಮಂತ್ರದೊಂದಿಗೆ ಸರ್ಕರ ಸ್ನಾನ, ದೇವಸ್ವತ ಮಂತ್ರದೊಂದಿಗೆ ಪುಷ್ಪಮಾರ್ಚನೆ, ಮಾನಸ್ತೋಕಿಯೊಂದಿಗೆ ದೋವತಿ ಸಮರ್ಪಣೆ, ನಮೋ ದುಷ್ಣವೆಯೊಂದಿಗೆ ಪುತ್ತರಿಯಾವನ್ನು ಯಾತೆ ಹೆತಿ ಇತ್ಯಾದಿ ಮಂತ್ರಗಳೊಂದಿಗೆ ಹತ್ತಿ ನೂಲಿನಿಂದ ಮಾಡಿದ ವಸ್ತ್ರ ಸಮರ್ಪಣೆಯನ್ನು ಆಚರಿಸಬೇಕು. ಈ ರೀತಿಯಾಗಿ ಸದೋಜಾತ ಮಂತ್ರದೊಂದಿಗೆ ಮತ್ತಿಕೆಯನ್ನು ಗ್ರಹಿಸಿ, ವಾಮದೇವ ಮಂತ್ರದೊಂದಿಗೆ ನೀರಿನಲ್ಲಿ ನೆನೆಸಿ, ಅಘೋರ ಮಂತ್ರದೊಂದಿಗೆ ಪಾರ್ಥಿವ ಲಿಂಗವನ್ನು ನಿರ್ಮಿಸಿ, ತತ್ಪುರುಷ ಮಂತ್ರದೊಂದಿಗೆ ಆವಾಹನೆ ಮಾಡಿ, ಪಾಣಿಪಟ್ಯದೊಂದಿಗೆ ಕೂಡಿರುವ ಲಿಂಗವನ್ನು ಈಶಾನ್ಯ ಮಂತ್ರಯುತವಾಗಿ ವೇದಿಕೆಯ ಮೇಲೆ ಸ್ಥಾಪಿಸಿ, ಭವಾಯ ಭಾವನಾಶಾಯ ಮಹಾದೇವಾಯ ಧೀಮಹಿ ಉಗ್ರಾಯ ಉಗ್ರನಾಶಾಯ ಸರ್ವಾಯ ಶಶಿಮೌಳಿನೇ ಎಂಬ ಮಂತ್ರವನ್ನು ಜಪಿಸುತ್ತಾ ಯಾವ ಅಡ್ಡಿಗಳು ಉಂಟಾಗದಂತೆ ಭಕ್ತಿ ಶ್ರದ್ಧೆಗಳೊಂದಿಗೆ ಷೋಡೋಪಚಾರಯುತವಾಗಿ ಪಾರ್ಥಿವ ಲಿಂಗಾರ್ಚನೆಯನ್ನು ಮಾಡಬೇಕು. ವಿದ್ಯಾಭಿವೃದ್ಧಿಯನ್ನು ಬೇಡುವವನು 1,000 ಪಾರ್ಥಿವ ಲಿಂಗಗಳನ್ನು ಅರ್ಚಿಸಬೇಕು. ಐಶ್ವರ್ಯವನ್ನು ಬಯಸುವವನು 500 ಪಾರ್ಥಿವ ಲಿಂಗಗಳನ್ನು ಆರಾಧಿಸಬೇಕು. ಪುತ್ರಾರ್ಥಿಯು 1,500, ಮುಮುಕ್ಷವು 1,000,000, ಭೂಕಾಮನು 1,000, ವಸ್ತ್ರಾರ್ಥಿ 500, ಗುರುಜನ ಕೃಪಾರ್ಥಿ 3,000, ಸೇವನಾಭಿಲಾಷಿ 2,000, ಮೈತ್ರಿ ವಾಂಛಿತನು 3,000, ಶತ್ರು ನಿರ್ವಹಣಾರ್ಥ 1,008, ಕಾರಾಗರಾದಿ ಬಂಧ ಮುಕ್ತಿಗಾಗಿ 1,500, ಪ್ರಭುಗಳ ಭಯ ನಿವೃತ್ತಿಗಾಗಿ 500, ಚೋರಾದಿ ಭಯ ದೂರವಾಗಲು 200, ಭೂತ ಪ್ರೇತ ಪಿಶಾಚಾದಿ ಭಯ ನಿರ್ವಹಣಾರ್ಥ 500, ದಾರಿದ್ರ್ಯ ನಿರ್ವಹಣಾರ್ಥ 3,000, ಸರ್ವ ಕಾಮನ ಸಿದ್ಧಾರ್ಥವಾಗಿ 10,000 ಲಿಂಗಗಳನ್ನು ಅರ್ಚನೆ ಮಾಡಬೇಕು. ನಿತ್ಯವೂ ಆರಾಧಿಸುವವರು ದಿನಕ್ಕೆ 1 ಪಾರ್ಥಿವ ಲಿಂಗಾರ್ಚನೆಯ ಮೂಲಕ ಪಾಪ ಮುಕ್ತರಾಗುತ್ತಾರೆ. ತ್ರಿಲಿಂಗಾರಾಧನೆಯಿಂದ ಅಂದರೆ 3 ಹೊತ್ತು ಲಿಂಗವನ್ನು ಸೇವಿಸುವುದರಿಂದ ಎಲ್ಲ ಬಯಕೆಗಳು ನೆರವೇರುತ್ತವೆ. ಅಜ್ಞಾನವೆಂಬ ಕತ್ತಲಲ್ಲಿ, ಇಂದ್ರಿಯ ಸುಖ ವ್ಯಸನಗಳೆಂಬ ಅಂಧಕಾರದಲ್ಲಿಯೂ ಬಿದ್ದಿರುವ ಕುರುಡರಿಗೆ ಜ್ಞಾನ ನೇತ್ರ ತೆರೆಸುವ ಸಾಧನೆಯು ಶಿವಲಿಂಗಾರ್ಚನೆಯೇ ಎಂಬುದನ್ನು ಮರೆಯಬಾರದು. ಉಪಯುಕ್ತ ವಿಧವಾಗಿ ಆರಾಧಿಸಲ್ಪಟ್ಟ ನಂತರ ಕೊನೆಯಲ್ಲಿ ಆ ಲಿಂಗವನ್ನು ವಿಸರ್ಜಿಸಬೇಕು. ಲಿಂಗಾರ್ಚನೆಯನ್ನು ಮಾಡುವವರು ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಕುಳಿತರೆ ಶಿವನಿಗೆ ಎದುರಾಗುತ್ತದೆ. ದಕ್ಷಿಣಾಭಿಮುಖವಾಗಿ ಕುಳಿತರೆ ಅಮ್ಮನವರು ನಿವಾಸವನ್ನು ಆಕ್ರಮಿಸಿದಂತಾಗುತ್ತದೆ. ಪಶ್ಚಿಮಕ್ಕೆ ಎದುರಾಗಿ ಕುಳಿತರೆ ಅದು ಶಿವಪುಷ್ಟ ಭಾಗವಾಗುತ್ತದೆ. ಆದ್ದರಿಂದ ಆರಾಧನೆಗೆ ಯಾವಾಗಲೂ ಉತ್ತರ ದಿಶೆ ಮುಖವಾಗಿ ಕುಳಿತುಕೊಂಡೇ ಶಿವನನ್ನು ಅರ್ಚಿಸಬೇಕು. ಶಿವಾರಾಧನೆಯಲ್ಲಿ ತುಂಬಾ ಪ್ರಮುಖ ದ್ರವ್ಯಗಳು 3 ಇವೆ. ಅವು ಭಸ್ಮ, ರುದ್ರಾಕ್ಷಿ, ಬಿಲ್ವಪತ್ರೆ. ಈ 3 ಇಲ್ಲದ ಶಿವಪೂಜೆಯು ನಿಷ್ಫಲವೇ ಆಗುತ್ತದೆ ಎಂದು ಸೂತರು ಹೇಳುತ್ತಾರೆ. ಆ 3ಕ್ಕೂ ಇರುವ ಪ್ರತ್ಯೇಕತೆ ಏನು? ಅದನ್ನು ವಿವರವಾಗಿ ಹೇಳಿ ಎಂದು ಶೌನಕಾದಿ ಮುನಿಗಳು ಕೇಳಿದರು. ಆಗ ಸೂತರು ಅವುಗಳ ಮಹಿಮೆಯನ್ನು ಈ ರೀತಿಯಾಗಿ ಹೇಳಲಾರಂಭಿಸಿದರು. ಮೊದಲನೆಯದು ಬಿಲ್ವ ವೃಕ್ಷದ ಮಹಿಮೆ. ಮಹರ್ಷಿಗಳೇ, ಬಿಲ್ವ ವೃಕ್ಷವನ್ನು ಶಿವಸ್ವರೂಪವನ್ನಾಗಿ ಹೇಳಲಾಗುತ್ತದೆ. 14 ಲೋಕಗಳಲ್ಲಿನ ಪುಣ್ಯತೀರ್ಥಗಳು ಸಹ ಈ ಬಿಲ್ವ ಮರದ ಬುಡದಲ್ಲಿಯೇ ವಾಸಿಸುತ್ತವೆಂಬುದು ಪ್ರತೀತಿ ಇದೆ. ಬಿಲ್ವ ವೃಕ್ಷದ ಬುಡವನ್ನು ಗಂಧ ಪುಷ್ಪಗಳೊಂದಿಗೆ ಪೂಜಿಸಿದರೆ ವಂಶಾಭಿವೃದ್ಧಿಯುಂಟಾಗುತ್ತದೆ. ಬಿಲ್ವ ವೃಕ್ಷದ ಸುತ್ತಲೂ ದೀಪಗಳನ್ನು ಇಟ್ಟವರಿಗೆ ಶಿವಜ್ಞಾನವು ಸಿದ್ಧಿಸುತ್ತದೆ. ಬಿಲ್ವ ಮರದ ಕೆಳಗೆ ಒಬ್ಬ ಮಹೇಶ್ವರನಿಗೆ ಊಟವನ್ನು ಇಟ್ಟರೆ 1,000,000 ಜನರಿಗೆ ಅನ್ನದಾನ ಮಾಡಿದ ಪುಣ್ಯವು ಉಂಟಾಗುತ್ತದೆ.
ಅಲ್ಲಿ ಒಬ್ಬ ಶಿವಭಕ್ತನಿಗೆ ಕ್ಷೀರಾನ್ನವನ್ನು ತುಪ್ಪವನ್ನು ಅರ್ಪಿಸಿದವನು ಯಾವ ಜನ್ಮದಲ್ಲಿಯೂ ದರಿದ್ರನಾಗಿ ಹುಟ್ಟುವುದಿಲ್ಲ ಎಂದು ಹೇಳಿದರು. ಇನ್ನು ಮುಂದಿನ ಭಾಗದಲ್ಲಿ ಮುಂದಿನ ಕಥೆಗಳನ್ನ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.